ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನಾವು ತುಂಬಾ ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ? ಇಟ್ಸ್ ಮೀ ಪ್ರಿಯಾ ತನು ಚಾನಲ್ಗೆ ಸ್ವಾಗತ. ನೋಡಿ, ನಮ್ಮ ಮನೆ ಹತ್ರ ನಾನು ಅವರೇ ಗಿಡ ಹಾಕ್ಕೊಂಡಿದ್ದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದು ಸ್ವಲ್ಪ ಇದಕ್ಕೆ ರೋಗ ಬಂದಿತ್ತು. ನಾವು ಸ್ವಲ್ಪ ಇದಕ್ಕೆ ಔಷಧಿ ಹೊಡೆದಿದ್ದೀವಿ. ಮತ್ತೆ ನೋಡಿ ಚೆನ್ನಾಗಿ ಬಂದಿದೆ. ಔಷಧಿ ಹೊಡೆದ ಮೇಲೆ ಹುಳ ಏನೂ ಇಲ್ಲ. ನೋಡಿ ಇಷ್ಟು ಚೆನ್ನಾಗಿ ಇನ್ನೂ ಇವಾಗ ಇದು ಏನು ಆಗ್ತಾಯಿರೋದು, ಅದೇ ಕಾಯಿ ಬಿಡೋಕ್ಕೆ ಇವಾಗ ಇನ್ನೂ ಸ್ಟಾರ್ಟ್ ಆಗಿದೆ. ನೋಡ್ರಿ ಹೂವು, ಇದು ಕಾಯಿ ಇನ್ನು ಇವಾಗ ಸ್ಟಾರ್ಟ್. ನೋಡಿ ಇದರಲ್ಲೂ ಅಷ್ಟೇ ಹೂವು ಇನ್ನು ಇವಾಗ ಸ್ಟಾರ್ಟ್ ಆಗಿದೆ. ನೋಡ್ರಿ ಚೆನ್ನಾಗಿದೆ. ನಮ್ಮ ತೋಟದಲ್ಲಿ ವ್ಲಾಗ್ ಬಂದಿತ್ತಲ್ಲ, ಅಲ್ಲಿ ಆವತ್ತೇ ಗಿಡಗಳನ್ನ ಎಲ್ಲ ಕುರಿಗಳನ್ನ ಬಿಟ್ಬಿಟ್ಟು ಮೇಯಿಸ್ಬಿಟ್ಟಿದ್ದಾರಂತೆ. ಸೊ ಇವಾಗ ಅಲ್ಲೇನು ಕಾಯಿಗಳಿಲ್ಲ. ಆ ಮನೆ ಹತ್ರ ಎಷ್ಟು ಸಿಕ್ಕಿದ್ರೆ ಅಷ್ಟೇ ನಮಗೆ ಇವಾಗ. ನೋಡ್ರಿ ಮನೆ ಹತ್ರ ಅಂತೂ ತುಂಬ ಚೆನ್ನಾಗಿ ಆಗ್ತಿದೆ. ಎಷ್ಟು ಉದ್ದ ಆಗಿದೆ ಅಂದರೆ ನೋಡ್ರಿ, ತೋರಿಸ್ತೀನಿ ನೋಡ್ರಿ. ಉದ್ದ ಅಂತೂ ಚೆನ್ನಾಗಾಗಿದ್ದಾವೆ ಗಿಡಗಳು. ನಾನು ಸ್ವಲ್ಪ ಅಲ್ಲಲ್ಲಿ ಇಡಬೇಕಂತ ಗಿಡಗಳು ನನಗೆ ಗೊತ್ತಿಲ್ಲ. ಅದು ನೆಡುವಾಗ ಬೀಜಗಳು ಒಂದ್ರ ಪಕ್ಕ ಒಂದು ಹತ್ರ ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಇದು ಅಂಡು ಥರ ಇದೆ ಅಷ್ಟೇ. ಇದು ನೋಡ್ರಿ ನಮ್ಮ ಇದಕ್ಕೆ ಶೀಟ್ಸ್ಗೆ ಅಟ್ಯಾಚ್ ಆಗಿಬಿಟ್ಟಿದ್ದಾವೆ. ಅಲ್ಲಿ ಬಿಟ್ಟಿದೆ ನೋಡ್ರಿ ಹೂವು ಮತ್ತು ಕಾಯಿ ಎಲ್ಲ. ನೋಡ್ರಿ ಬಳ್ಳಿ ಇವಾಗ ಹೋಗ್ತಾಯಿದೆ. ನಾವೆಲ್ಲ ದಾರಗಳು ಕಟ್ಟಿದ್ದೀವಿ, ಈ ಥರ ಹೋಗ್ತಿದೆ ಬಳ್ಳಿ. ನೋಡ್ರಿ ಇದೇನು ಗೊತ್ತಾ, ಡ್ರ್ಯಾಗನ್ ಫ್ರೂಟ್ದು. ನೋಡ್ರಿ ಇವಾಗ ಚೆನ್ನಾಗಿ ಆಗಿದೆ ಗಿಡ. ನೋಡ್ರಿ ಇವಾಗ ಚೆನ್ನಾಗಾಗಿದೆ. ಇಲ್ಲೆಲ್ಲ ನಿಮಗೆ ಫಸ್ಟ್ ಒಂದು ಸಲ ತೋರಿಸಿದಾಗ ಈ ಥರ ಇರಲಿಲ್ಲ. ಇವಾಗ ಮಾತ್ರ ತುಂಬ ಚೆನ್ನಾಗಾಗಿದೆ ಗಿಡ ಮಾತ್ರ. ನೋಡ್ರಿ ಚೆನ್ನಾಗಿದೆ. ಮತ್ತು ಹಾಗೇ ನಮ್ಮದು ಕನಕಾಂಬರ ಗಿಡ, ರೋಜಾ ಗಿಡ ಅದೆಲ್ಲ ತೋರಿಸ್ತೀನಿ ಬನ್ನಿ. ತುಂಬ ಚೆನ್ನಾಗಿದ್ದಾವೆ ಗಿಡಗಳಂತೂ. ನನಗೆ ತುಂಬ ಇಷ್ಟ ಆಯಿತು. ಇದು ಡಾಗ್ಗೆ ಬಕೆಟಲ್ಲಿ ನೀರಿಟ್ಟಿದ್ದೀನಿ. ಅವು ಬಂದು ಕುಡಿತಾ ಇರ್ತವೆ ಡಾಗ್ಸು. ನೋಡ್ರಿ ಕನಕಾಂಬರ ಗಿಡ ಕಿತ್ಕೋಬೇಕು ಹೂವು. ಒಂದು ವಿಡಿಯೋ ಮಾಡಿಕೊಂಡು ಆಮೇಲೆ ಕಿತ್ಕೊಳ್ಳೋಣ ಹೂವು ಅಂದ್ಬಿಟ್ಟು ನಾನು ಇನ್ನೂ ಕಿತ್ಕೊಂಡಿಲ್ಲ ಅಷ್ಟೇ ಹೂವು. ನೋಡ್ರಿ ರೋಜಾ ಗಿಡ ಚೆನ್ನಾಗಾಗಿದೆ. ಒಂದೇ ಒಂದು ಬಿಟ್ಟಿದೆ ರೋಜಾ ಹೂವು. ಇದು ಕರಿಬೇವು ಗಿಡ. ಒಂದೂವರೆ ವರ್ಷದಿಂದ ಆಗ್ತಿದೆ ಫ್ರೆಂಡ್ಸ್. ಇದು ಕರಿಬೇವು ಗಿಡ ಆ ಕಡೆ ಇಟ್ಟಿದ್ವಿ, ಆ ಕಡೆ ಇಟ್ಟರೆ ಆಗಲಿಲ್ಲ. ಮತ್ತು ಇಲ್ಲಿ ಇಟ್ಟಿದ ಮೇಲೆ ಆಗಿದೆ. ನೋಡ್ರಿ ಇವಾಗ ಚೆನ್ನಾಗಾಗಿದೆ. ನಾವೇನು ಇದನ್ನು ಇನ್ನೂ ಬಿಡಿಸ್ತಾ ಇಲ್ಲ. ಎಲೆಗಳು ಸ್ವಲ್ಪ ದೊಡ್ಡದಾಗಲಿ ಅಂದ್ಬಿಟ್ಟು ಬಿಟ್ಬಿಟ್ಟಿದ್ದೀನಿ. ನೋಡಿ ಇಲ್ಲೊಂದು ಡ್ರ್ಯಾಗನ್ ಫ್ರೂಟದ ಗಿಡ ಹಾಕ್ಕೊಂಡಿದ್ದೀವಿ. ಇವಿನ್ನೂ ಯಾವಾಗ ಬರ್ತವೋ ಏನೋ ಗೊತ್ತಿಲ್ಲ. ಇದು ಹೆಸರು ಕಾಳದು ಗಿಡ ಹಾಕ್ಕೊಂಡಿದ್ದೀವಿ. ಉಣ್ಕೊಂಡಿದ್ದೀನಿ ಬೀಜಗಳು. ನಮ್ಮ ಮನೆ ಹಿಂದೆ ಅಕ್ಕ ಹಾಕ್ಕೊಂಡಿದ್ರು ತೋಟದಲ್ಲಿ. ಅಲ್ಲಿ ಅವ್ರ ಹತ್ರ ಇಸ್ಕೊಂಬಿಟ್ಟು ಬೀಜಗಳು ನಾನು ಹಾಕ್ಕೊಂಡಿದ್ದೀನಿ. ನೋಡ್ರಿ ಇಷ್ಟು ಚೆನ್ನಾಗಾಗಿದೆ ಅಲ್ವಾ ಕನಕಾಂಬರ ಗಿಡ. ಹೂವೂ ಅಷ್ಟೇ ತುಂಬ ಚೆನ್ನಾಗಿ ಬಿಟ್ಟಿದೆ ನೋಡಿ ಫ್ರೆಂಡ್ಸ್. ನನಗಿಷ್ಟ ಆಯಿತು. ಇನ್ನು ಇಲ್ಲಿ ಜಾಗ ಇದೆ. ಇನ್ನೊಂದು ಗಿಡ ಏನಾದರೂ ಹಾಕಬೇಕು. ಇಲ್ಲಿ ರೋಜಾ ಗಿಡ ಇದು ಇನ್ನೂ ಚಿಗುರು ಹೊಡಿತಾ ಇದೆ. ಇದು ಇನ್ನೂ ಚಿಗುರು ಬರ್ತಾ ಇದೆ. ಮತ್ತು ಇದು ಮಲ್ಲಿಗೆ ಗಿಡ. ಇದು ಸ್ವಲ್ಪ ಚೆನ್ನಾಗಿ ದೊಡ್ಡದಾಗಿದೆ. ಕನಕಾಂಬರ ಗಿಡಗಳಂತೂ ತುಂಬ ಚೆನ್ನಾಗಾಗಿದ್ದಾವೆ. ತುಂಬ ಇಷ್ಟ ಆಯಿತು ನನಗೆ. ನೋಡ್ರಿ ಹೂವು ಮಾತ್ರ ಸಖತ್ತಾಗಿದೆ. ಇದು ದಾಸವಾಳ ಗಿಡ. ಇದು ಅಷ್ಟೇ 1.5 ವರ್ಷದಿಂದ ಚೆನ್ನಾಗಾಗಿಲ್ಲ, ಇವಾಗ ಆಗಿದೆ ಅಷ್ಟೇ. ಇಲ್ಲೊಂದು ಗಿಡ ಇತ್ತು, ಅದು ಸತ್ತೋಯ್ತು, ಗಿಡ ಆಗಿಲ್ಲ ಅದು. ಮತ್ತು ಇದು ಪುದೀನ ಸೊಪ್ಪಿಟ್ಟಿದ್ದೀನಿ. ನೆನ್ನೆ ನೀರು ಹಾಕಿದ್ದೀನಿ, ಮತ್ತು ನಾಳೆ ಹಾಕ್ತೀನಿ ಅಷ್ಟೇ. ಇವಾಗ ಏನು ಹಾಕಕ್ಕೆ ಹೋಗೋದಿಲ್ಲ. ಈ ಥರ ಇದೆ ಫ್ರೆಂಡ್ಸ್ ನಮ್ಮದು ಗಿಡಗಳು. ತುಂಬ ಚೆನ್ನಾಗಿದೆ ಅಲ್ವಾ? ನನಗೆ ತುಂಬ ಇಷ್ಟ ಆಯಿತು ಗಿಡಗಳಂತೂ. ನೋಡೋಕ್ಕೆ ಸಖತ್ತಾಗಿದೆ, ಚೆನ್ನಾಗಿದ್ದಾವೆ. ನನಗೆ ಈ ಥರ ಇರಬೇಕು ಫ್ಲವರ್ಸ್ ಗಿಡ. ಮತ್ತು ಏನಾದರೂ ಗಿಡಗಳು ಹಾಕ್ಕೊತಾನೆ ಇರಬೇಕು ಅನಿಸುತ್ತೆ ನನಗೆ. ಹಸಿರಾಗಿರಬೇಕು ಮನೆ ಹತ್ರ. ಮತ್ತು ಇಲ್ಲೂ ಒಂದು ಬೇರೆ ದಾಸವಾಳ ಗಡ್ಡೆ ಹಾಕಿದ್ದೀರಿ.
ಇದು ಯಾಕೋ ಇದು ಚೆನ್ನಾಗಿ ಆಗ್ತಾ ಇಲ್ಲ, ಇನ್ನೂ ಚಿಗುರೆ ಹೊಡಿತಾ ಇಲ್ಲ. ಇದೊಂದು ಗಸಗಸೆ ಮರ ಹಾಕಿದ್ದೀವಿ ಇಲ್ಲೊಂದು. ಅಲ್ಲಿ ಆ ಕಡೆ ಆಗಿತ್ತು, ಅಲ್ಲಿಂದ ಕಿತ್ಕೊಂಡ್ಬಂದ್ಬಿಟ್ಟು ಇಲ್ಲಿ ಗಸಗಸೆ ಮರನ ಹಾಕಿರೋದು ನಾವು. ಪರವಾಗಿಲ್ಲ, ಸ್ವಲ್ಪ ದೊಡ್ಡದಾಗಿ ಆಗಿದೆ ಗಿಡ, ಚೆನ್ನಾಗಿದೆ. ಈ ರೀತಿ ಇದೆ ಫ್ರೆಂಡ್ಸ್ ನಮ್ಮ ಮನೆ ಹತ್ರ ಗಿಡಗಳು, ತುಂಬ ಚೆನ್ನಾಗಿದೆ. ಇನ್ನು ಜಾಗ ಇದ್ದಿದ್ದರೆ ಇನ್ನೂ ಜಾಸ್ತಿ ಉಣ್ಕೊತೈತೆ ಗಿಡಗಳೆಲ್ಲನೂ, ಜಾಗನೇ ಇಲ್ಲ. ಹಾಗಾಗಿ ಎಷ್ಟಿದ್ರೆ ಅಷ್ಟೇ ಹಾಕ್ಕೊತೀನಿ ಅಷ್ಟೇ, ಮನೆ ಹತ್ರ ಜಾಗ ಅಷ್ಟೇ ಅಲ್ವಾ. ಹಳ್ಳಿಗಳಲ್ಲಾದರೂ ಇಷ್ಟು ಮಾತ್ರ ಇರುತ್ತೆ, ಸಿಟಿಗಳಲ್ಲಿ ಇಷ್ಟು ಮಾತ್ರನೇ ಇರೋದಿಲ್ಲ ಅಲ್ವಾ. ಮನೆಗಳೇ ಕಟ್ಟಾಕಿರ್ತಾರೆ, ಮತ್ತು ಗಿಡಗಳೇನು ಹಾಕ್ಕೊಳ್ಳೋಕ್ಕೆ ಆಗೋದಿಲ್ಲ ಅವ್ರಿಗೆ. ನೋಡಿರಿ ಈ ರೀತಿ ಇದೆ ನಮ್ಮ ಮನೆ ಹತ್ರ, ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಇಷ್ಟೇ ಫ್ರೆಂಡ್ಸ್ ಬ್ಲಾಗ್. ನಿಮಗೆ ಬ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನಾಳೆ ಇನ್ನೊಂದು ಹೊಸ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.